ನಮಸ್ಕಾರ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಜೂನ್ ತಿಂಗಳಿನಲ್ಲಿ ಕುಂಭರಾಶಿಯವರಿಗೆ ಯಾವ ರೀತಿಯಾದಂಥ ಫಲಾಫಲಗಳನ್ನು ನಿರೀಕ್ಷಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಗಮನ ಹರಿಸೋದಾದರೆ, ರವಿಯು 4 ಮತ್ತು 5ರಲ್ಲಿ ಸಂಚಾರ ಅಂತ ಹೇಳ್ತೀವಿ. ರವಿ ಗ್ರಹವು 4, 5ರಲ್ಲಿ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ಅನಾರೋಗ್ಯವನ್ನು ಕೊಡುವಂಥದ್ದು, ಮಾನಸಿಕ ಒಂದು ಚಂಚಲತೆ, ಮಾನಸಿಕವಾಗಿ ಸ್ಥೈರ್ಯವನ್ನು ಕಳೆದುಕೊಳ್ಳುವಂಥ ಸಂದರ್ಭಗಳು ಒದಗಿ ಬರುತ್ತೆ. ಎಚ್ಚರಿಕೆಯಿಂದ ಇರಿದ್ರೆ ಒಳ್ಳೆಯದು. ಹಾಗೆ 3ರಲ್ಲಿ ಕುಜ ಅತ್ಯುತ್ತಮ ಸ್ಥಾನ ಲಾಭ, ಹಾಗೆ ಧನಪ್ರಾಪ್ತಿ ಉಂಟಾಗುತ್ತೆ, ಭೂಮಿ ಲಾಭ ಉಂಟಾಗುತ್ತೆ, ಕೃಷಿ ವೃದ್ಧಿ, ಈ ರೀತಿಯಾದಂಥ ಶುಭ ಫಲಗಳನ್ನು ಕುಜನಿಂದ ಪಡಿತೀರ. ಮಿತ್ರ ಸಮೂಹದಿಂದ ಇಂದ್ರನ ವಜ್ರಾಯುಧದಂತೆ ಅನುಕೂಲ ಉಂಟಾಗುತ್ತೆ ಅಂಥೇಳಿ ಹೇಳ್ತೀವಿ. ಶುಕ್ರನ ಒಂದು 4ರ ಸಂಚಾರ ಫಲದಿಂದ 4 ಮತ್ತು 5ರಲ್ಲಿ ಶುಕ್ರನು ಸಂಚಾರ ಮಾಡ್ತಾ ಇರೋದ್ರಿಂದ ಮಿತ್ರರಿಂದ ಹೆಚ್ಚಿನ ಅನುಕೂಲಗಳು ನಿಮಗೆ ಒದಗಿ ಬರುತ್ತೆ. ಹಾಗೆ 4ರಲ್ಲಿ ಬುಧನ ಸಂಚಾರ ಸ್ವಜನ ಕುಟುಂಬಾಭಿವೃದ್ಧಿ, ಧನಲಾಭ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಸ್ನೇಹಿತರ, ಬಂಧುವರ್ಗದವರ ಒಂದು ಕುಟುಂಬದಲ್ಲಿ ಅಭಿವೃದ್ಧಿಗಳು ಉಂಟಾಗುತ್ತೆ. ಹಾಗೂ ಪಂಚಮದಲ್ಲಿ ಬುಧ ಸಂಚಾರ ಮಾಡುವಾಗ ಪತ್ನಿ ಪುತ್ರರಲ್ಲಿ ಕಲಹ ಅಂಥೇಳಿ, ಅಂದರೆ ನಿಮ್ಮ ಕುಟುಂಬದಲ್ಲಿ ಕೆಲವೊಂದು ಕಲಹಗಳು ಉಂಟಾಗ್ಬೋದು. ಎಚ್ಚರಿಕೆಯಿಂದ ಇರಿ. ಹಾಗೆ 4ರಲ್ಲಿ ಗುರುಬಲ ಇರೋದಿಲ್ಲ. 4ರಲ್ಲಿ ಗುರು ಸಂಚಾರ ಮಾಡ್ತಾಯಿದ್ರೆ ಬಂಧು ಕ್ಲೇಶ ಅಂತೇಳಿ, ಅಂದರೆ ನಿಮ್ಮ ನೆಂಟರಿಷ್ಟಿರ್ಬೋದು ಅಥವಾ ಬಂಧುಗಳಿಂದ ನಿಮಗೆ ಅನಾನುಕೂಲಗಳು ಉಂಟಾಗುವಂಥದ್ದು, ಅಥವಾ ಅವರ ಜೊತೆ ವ್ಯಾಗ್ಯುಧಗಳು ಅಥವಾ ಅನಾವಶ್ಯಕ ಮಾತುಕತೆಯಲ್ಲಿ ಜಗಳಗಳು, ಮನಸ್ತಾಪಗಳು ಉಂಟಾಗ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಅಂಥೇಳಿ. ಹಾಗೆ 1ರಲ್ಲಿ ಶನಿ ಸಂಚಾರ, ಅಂದರೆ ಕುಂಭರಾಶಿಯಲ್ಲೇ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ಜನ್ಮಶನಿ ಅಂತ ಹೇಳ್ತೀವಿ. ಅಂದರೆ ಸಾಡೆ ಸಾತಿಯ ಮಧ್ಯಭಾಗದಲ್ಲಿ ಇದ್ದೀರಾ. ಈ ಸಾಡೆ ಸಾತಿ ಶನಿಯಲ್ಲಿ ಅದರಲ್ಲೂ ನಿಮಗೆ ಜನ್ಮ ಶನಿ ನಡೀತಾ ಇರೋದ್ರಿಂದ ಅಗ್ನಿ ಭಯ ಅಂಥೇಳಿ, ಅಂದರೆ ಮನೆಯಲ್ಲಿ ಸ್ತ್ರೀಯರಾದರೆ ಅಡುಗೆ ಮಾಡುವಾಗ ಅಗ್ನಿ ಭಯ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಹಾಗೆ ಪುರುಷರು ತಮ್ಮ ತಮ್ಮ ಕಾರ್ಯಸ್ಥಳಗಳಲ್ಲಿ ಬೆಂಕಿಯ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಭಾಳ ಸೂಕ್ತ. ಹಾಗೆ 2ರಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದ್ರಿಂದ ಮಿತ್ರರಿಂದ ಲಾಭ ಉಂಟಾದ್ರೂ ಸಹ ನಿಮ್ಮ ಒಂದು ವಾಕ್ಚಾತುರ್ಯದಿಂದ ಅಥವಾ ನಿಮ್ಮ ವಾಕ್ ದೋಷದಿಂದ ಅನಾನುಕೂಲಗಳು ಉಂಟಾಗ್ಬೋದು. ಎಚ್ಚರಿಕೆಯಿಂದ ಇರಿ. ಹಾಗೆ ಅಷ್ಟಮದಲ್ಲಿ ಕೇತು ನಿಮಗೆ ಅನ್ಡಯಾಗ್ನೈಸ್ಡ್ ಡಿಸೀಸಸ್ ಅಂತ ಹೇಳ್ತೀವಿ, ಅಂದರೆ ಪತ್ತೆ ಹಚ್ಚಲಿಕ್ಕೆ ಆಗದಂಥ ಕೆಲವೊಂದು ರೋಗಗಳು ನಿಮ್ಮನ್ನು ಬಾಧಿಸ್ಬೋದು. ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇದು ಕುಂಭರಾಶಿಯವರಿಗೆ ಸಾಮಾನ್ಯವಾದಂತಹ ಒಂದು ಗೋಚಾರ ಫಲ ಆಗಿರುತ್ತೆ. ಆದರೆ ಕುಂಭರಾಶಿಯವರಾಗಿದ್ದರೂ ತಮ್ಮ ಏನು ಜಾತಕಗಳಿದ್ದಾವೆ, ನಿಮ್ಮ ಹುಟ್ಟಿದ ದಿನಾಂಕದ ಆಧಾರದಿಂದ, ಹಾಗೆ ಪ್ರಸ್ತುತ ಯಾವ ದಶೆ, ಯಾವ ಭುಕ್ತಿ ನಡೀತಾ ಇದೆ ಅಂತ ತಿಳಿದುಕೊಂಡು ಇನ್ನೂ ಹೆಚ್ಚಿನ ನಿಖರ ಫಲಗಳನ್ನು ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇದು ಗೋಚಾರ ಫಲ ಮಾತ್ರ ಆಗಿರುತ್ತೆ. ನಿಮ್ಮ ದಶಾಭುಕ್ತಿ ಮತ್ತು ನಿಮ್ಮ ಏನು ನಾವು ಗ್ರಹ ಫಲಗಳನ್ನು ಅಥವಾ ನಿಮ್ಮ ಜಾತಕದ ಆಧಾರದಿಂದ ತಿಳ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡಲು ಭಕ್ತಿ ಆಡಿಯೋ ವಿಡಿಯೋ ಸಂಸ್ಥೆಯಿಂದ ನಿಮಗೆ ವಿಶೇಷವಾದಂಥ ಒಂದು ಸೌಕರ್ಯವನ್ನು ಕಲ್ಪಿಸ್ಕೊಡ್ತಾ ಇದ್ದೇವೆ. ಇದರಲ್ಲಿ ಪ್ರತಿ ತಿಂಗಳು ನಿಮಗೆ ಮುಂದಿನ ತಿಂಗಳಿನಿಂದ 3 ಜಾತಕಗಳಿಗೆ, ಅಂದರೆ ಆಯ್ದ 3 ಜಾತಕಗಳಿಗೆ ಸಲಹೆ, ಸೂಚನೆ ಮತ್ತು ಪರಿಹಾರಗಳನ್ನು ಸೂಚಿಸಲಾಗುವುದು. ಆದ್ದರಿಂದ ಯಾರೆಲ್ಲ ಕುಂಭರಾಶಿಯಲ್ಲಿ ಜನಿಸಿದ್ದೀರಾ ತಾವು ತಮ್ಮ ಡೇಟು, ಟೈಮು, ಪ್ಲೇಸ್ ಆಫ್ ಬರ್ತು ಅಥವಾ ನಿಮ್ಮ ಜಾತಕದ ಪ್ರತಿ ಜೊತೆಗೆ ನಿಮ್ಮ ಪ್ರಶ್ನೆಯನ್ನು ವಾಟ್ಸಪ್ ಮಾಡಿ, ಅದರಲ್ಲಿ ಆಯ್ದ 3 ಜಾತಕಗಳಿಗೆ ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಸಲಹೆ ಮತ್ತು ಪರಿಹಾರಗಳನ್ನು ಸೂಚಿಸ್ತೇವೆ. ಹೀಗೆ ಕುಂಭರಾಶಿಯಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಅವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಅಷ್ಟೊಂದು ಅನುಕೂಲಕರ ಇಲ್ಲ. ಯಾಕಂದರೆ ಗುರುಬಲ, ಶನಿ ಬಲ ಎರಡೂ ಇಲ್ಲದೇ ಇರೋದರಿಂದ ಇರುವಂಥ ಉದ್ಯೋಗದಲ್ಲೇ ಮುಂದುವರಿಸ್ಕೊಂಡು ಹೋಗೋದು ಸೂಕ್ತ. ವಿವಾಹಾದಿ ಕಾರ್ಯಗಳಲ್ಲೂ ಅಷ್ಟೇ ಶುಕ್ರನ ಬಲ ಇದೆ, 50% ಗುಡ್ ಅಂತ ಹೇಳ್ತೀವಿ. ಪ್ರಯತ್ನ ಮಾಡಿ, ಅನುಕೂಲ ಆಗುತ್ತೆ. ಹಾಗೆ ಕೋರ್ಟು ಕಚೇರಿ ಕೇಸ್
ವ್ಯಾಜ್ಯಗಳೇನಾದರೂ ಇದ್ದಲ್ಲಿ ಅದು ನಿಮ್ಮ ಕಡೆ ಆಗುವಂಥದ್ದು, ಅಂದರೆ ನಿಮಗೆ ಪಾಸಿಟಿವ್ ಆಗಿ ಧನಾತ್ಮಕವಾಗಿ ಮೂಡಿ ಬರುತ್ತೆ ಕುಜನ ಒಂದು ಬಲದಿಂದ. ಹಾಗೆ ಯಾರೆಲ್ಲ ಕುಂಭರಾಶಿಯಲ್ಲಿ ಜನಿಸಿದ್ದೀರಾ ಅವರಿಗೆ ಶುಭ ದಿನಗಳು ಅಂದರೆ ತಾರಾಬಲ ಚಂದ್ರಬಲ ಇರುವಂಥ ದಿನಗಳು ಅಂತಂದರೆ ಧನಿಷ್ಠ ನಕ್ಷತ್ರ 3ನೇ 4ನೇ ಪಾದದಲ್ಲಿ ಜನಿಸಿರುವಂಥವ್ರಿಗೆ 3ನೇ ದಿನಾಂಕ, ಶತಭಿಷದಲ್ಲಿ ಜನಿಸಿರುವಂಥವ್ರಿಗೆ 13, 23 ಮತ್ತು 26, ಹಾಗೂ ಪೂರ್ವಭಾದ್ರ 1, 2, 3ನೇ ಪಾದದಲ್ಲಿ ಜನಿಸಿರುವಂಥವ್ರಿಗೆ 3 ಮತ್ತು 26ನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ. ಅದೇ ರೀತಿ ಕುಂಭರಾಶಿಯಲ್ಲಿ ಜನಿಸಿರುವಂಥವ್ರಿಗೆ ಈ ತಿಂಗಳ 15 ಮತ್ತು 16 ಅಷ್ಟಮ ಚಂದ್ರದ ದಿನಗಳು, ಅಶುಭ ದಿನಗಳು ಅಂತ ಹೇಳ್ತೀವಿ. ಆ ದಿನಗಳಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಯಾವುದೇ ಶುಭ ಕಾರ್ಯಗಳನ್ನು ಆರಂಭ ಮಾಡೋದಕ್ಕೆ ಸೂಕ್ತ ಅಲ್ಲ ಅಂತಲೇ ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ ಜನ್ಮಶನಿ ನಡೀತಾ ಇರ್ತಕ್ಕಂಥ ಕುಂಭರಾಶಿಯವರಿಗೆ ಶತಭಿಷ ನಕ್ಷತ್ರದವರಿಗೆ ಅಷ್ಟೊಂದು ಏನು ಅನಾನುಕೂಲಗಳಾಗೋದಿಲ್ಲ, ಶುಭ ಫಲಗಳನ್ನು ನೋಡ್ಬೋದು. ಅದೇ ರೀತಿ 4ರಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಯಾರೆಲ್ಲ ಪೂರ್ವಭಾದ್ರ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅವರಿಗೆ ಮೊದಲ 14 ದಿನಗಳು, ಶತಭಿಷ ನಕ್ಷತ್ರದಲ್ಲಿ ಜನಿಸಿರೋವಂಥವ್ರಿಗೆ ನಂತರದ 14 ದಿನಗಳು ಶುಭದಾಯಕವಾಗಿದ್ದರೆ, ಧನಿಷ್ಠ ನಕ್ಷತ್ರದವರಿಗೆ ಈ ತಿಂಗಳು ಪೂರ್ತಿ ಗುರುವಿನ ಅಶುಭ ಫಲಗಳು ನಿಮಗೆ ಅನುಭವಕ್ಕೆ ಬರೋದಿಲ್ಲ. ಯಾಕಂದರೆ ಶುಭ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರೋದು ನಿಮಗೆ ಅನುಕೂಲವನ್ನು ತಂದುಕೊಡುತ್ತೆ. ಹಾಗೆ ಕುಂಭರಾಶಿಯವರಿಗೆ ಒಂದು ಪರಿಹಾರಗಳ ಬಗ್ಗೆ ನಾವು ಗಮನ ಹರಿಸೋದಾದರೆ, ಶನಿ ಗುರು ಹಾಗೆ ರವಿಯ ಒಂದು ಸ್ಥಿತಿ ಉತ್ತಮವಾಗಿಲ್ಲದೆ ಇರೋ ಕಾರಣ ಒಂದು ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಒಂದು ಭಾನುವಾರ ನವಗ್ರಹದ ದೇವಸ್ಥಾನದಲ್ಲಿ. ಹಾಗೆ ಶನಿಯ ಮಂತ್ರವಾದಂಥ ಓಂ ಶಂ ಶನೈಶ್ಚರಾಯ ನಮಃ ಈ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸ್ತಾ ಬನ್ನಿ, ಹೆಚ್ಚಿನ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ. ಹಾಗೆ ಕುಂಭರಾಶಿಯವರಿಗೆ ಶನಿಬಲ ಮತ್ತು ಗುರುಬಲ ಇಲ್ಲದೇ ಇದ್ದರೂ ಸಹ 45% 50% ಶುಭದಾಯಕವಾದಂಥ ಮಾಸ ಆಗಿದೆ. ಪರಿಹಾರಗಳನ್ನು ಆಚರಿಸ್ಕೊಳ್ಳಿ. ಎಲ್ರಿಗೂ ಶುಭವಾಗಲಿ.